ಏನೋ ಗೊತ್ತಿಲ್ಲ ಇತ್ತೀಚೆಗೆ ಮೋದಿಯವರು ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾರೆ, ಸಾಕಷ್ಟು ಸುದ್ದಿ ಆಗ್ತಾ ಇದ್ದಾರೆ. ಈ ಹಿಂದೆ ನಮ್ಮ ದೇಶದ ಪ್ರಧಾನಿ ನಮ್ಮ ದೇಶದ ಲಕ್ಷದ್ವೀಪಕ್ಕೆ ಹೋಗಿ ಒಂದು ವಿಡಿಯೋ ಹಾಕಿದ್ದಕ್ಕೆ ಮಾಲ್ಡೀವ್ಸ್ ಅವರು ಸಿಕ್ಕಾಪಟ್ಟೆ ಹುರ್ಕೊಂಡು ವಿಡಿಯೋವನ್ನು ಹಾಕಿ ಸಾಕಷ್ಟು ನಮ್ಮ ಸೆಲೆಬ್ರಿಟಿಗಳೆಲ್ಲ ಅವರನ್ನು ತರಾಟೆಗೆ ತಗೊಂಡಿದ್ರು. ಸೊ ಒಂದು ಕಡೆ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಅಭಿಯಾನ ಕೂಡ ಫೇಮಸ್ ಆಗಿತ್ತು. ಸೊ ಆ ಕಡೆಯಿಂದ ಅದೇ ರೀತಿ ಈಗ ಮೋದಿಯವರು ಮತ್ತೆ ಒಂದು ವಿಡಿಯೋದಲ್ಲಿ ಸಂಕ್ರಾಂತಿಗೋಸ್ಕರ ಒಂದು ಫೋಟೋಶೂಟನ್ನು ವಿಡಿಯೋ ಶೂಟನ್ನು ಮಾಡಿದ್ದಾರೆ. ಅದರಲ್ಲಿ ಮೋದಿಯವರು ಕೆಲವೊಂದು ಹಸುಗಳ ಜೊತೆಯಲ್ಲಿ ಫೋಟೋವನ್ನು ತಗೊಂಡಿದ್ದಾರೆ. ಅದು ಈಗ ತುಂಬ ವೈರಲ್ ಆಗ್ತಾ ಇದೆ. ಜನ ಈಗ ಈ ಹಸುಗಳ ಬಗ್ಗೆ ಹುಡುಕಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಈ ತಳಿಗಳು ಸಾಕಷ್ಟು ಫೇಮಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಜನ ಈ ತಳಿ ಯಾವುದು ಅಂತ ಹುಡುಕ್ತಾ ಇದ್ದಾರೆ. ಸೊ ಈ ತಳಿ ಬೇರೆ ಯಾವುದೂ ಅಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ಈ ತಳಿ ನಮ್ಮ ಅಂದರೆ ಸೌತ್ ಇಂಡಿಯಾದ್ದೇ ತಳಿ. ಆ್ಯಕ್ಚುಲಿ ಇಲ್ಲಿ ಏನಂದರೆ ನಾವು ಸಾಕಷ್ಟು ಆಸ್ಟ್ರೇಲಿಯಾದಿಂದ ಹಸುಗಳನ್ನು ತರಿಸಿ ಅದನ್ನು ಯೂಸ್ ಮಾಡ್ತಾ ಇದ್ವಿ. ಹಾಗೆ ಬೇರೆ ದೇಶ ಹಸುಗಳನ್ನು ತಗೊಂಬಂದು ಇಲ್ಲಿ ಬಳಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆದರೆ ನಮ್ಮ ದೇಶದ ತಳಿ ಅಂತ ಏನಿದೆ ಅದನ್ನು ನಾವು ಸಾಕಷ್ಟು ನೋಡಬೇಕಾಗತ್ತೆ, ಅದನ್ನು ಉಪಯೋಗಿಸೋದನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಅದಕ್ಕೆ ಇದು ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ತಳಿಗಳು, ಇದು ಪುಂಗನೂರಿನ ತಳಿ. ಸೊ ಈ ತಳಿಗಳು ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ. ನಾರ್ತ್ ಇಂಡಿಯಾದಲ್ಲೂ ಕೂಡ ಈ ತಳಿಗಳನ್ನು ಜನ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ತಳಿ ಎಲ್ಲಿ ಸಿಗತ್ತೆ ಅಂತ ಹುಡುಕ್ತಾ ಇದ್ದಾರೆ. ನಿಜಕ್ಕೂ ಇದು ತುಂಬ ಒಂದು ಅತ್ಯುತ್ತಮವಾದ ಕೆಲಸ ಅಂತಲೇ ಹೇಳ್ಬೋದು. ಆದರೆ ಮೋದಿಯವರು ಇದರ ಉದ್ದೇಶದಿಂದ ಮಾಡಿದ್ರ ಅಥವಾ ಸಂಕ್ರಾಂತಿಗೆ ಒಂದು ವಿಡಿಯೋ ತೆಗಿಬೇಕು, ಸಂಕ್ರಾಂತಿಗೆ ಹಳ್ಳಿಗಳಲ್ಲಿ ಗೋವುಗಳನ್ನು ಪೂಜೆ ಮಾಡ್ತಾರೆ. ತಮಿಳ್ನಾಡಲ್ಲೂ ಕೂಡ ಮಾಟ್ಟು ಪೊಂಗಲ್ ಅಂತ ಏನು ಮಾಡ್ತಾರೆ. ಸೊ ಅದೇ ರೀತಿ ಆಂಧ್ರ ಪ್ರದೇಶದಲ್ಲೂ ಕೂಡ ಸಂಕ್ರಾಂತಿಗೆ ಹಸುಗಳನ್ನು ಪೂಜೆ ಮಾಡ್ತಾರೆ. ಈ ರೀತಿ ಇರೋದ್ರಿಂದ ಸೊ ಬಹುಶಃ ಆ ಉದ್ದೇಶದಿಂದ ಮೋದಿಜಿಯವರು ಈ ವಿಡಿಯೋವನ್ನು ಹಾಕಿದ್ರು ಅಂತ ಅನಿಸುತ್ತೆ. ಆದರೆ ಅದು ಸಾಕಷ್ಟು ಒಳ್ಳೆಯದೇ ಆಗ್ತಾ ಇದೆ. ಸೊ ಇಲ್ಲೊಂದು ಕಡೆ ಮೋದಿಜಿಯವರನ್ನು ಜನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಅವ್ರು ಹಾಕೋ ವಿಡಿಯೋಗಳು ಫೇಮಸ್ ಆಗ್ತಾ ಇದೆ. ಅಂದರೆ ಅದರಲ್ಲಿ ಸಾಕಷ್ಟು ಭಾರತಕ್ಕೆ ಒಂದಷ್ಟು ಒಳ್ಳೆಯದಾಗ್ತಾ ಇದೆ ಅಂದರೆ ಅದು ಒಳ್ಳೆಯದೇ ಅಲ್ವಾ. ಇದನ್ನು ರಾಜಕೀಯದ ದೃಷ್ಟಿಯಿಂದ ನೋಡಿದೆ ಸೊ ರೈತರಿಗೆ ಮತ್ತು ಇದು ಆಂಧ್ರ ಪ್ರದೇಶದ ರೈತರಿಗೆ, ಎಸ್ಪೆಷಲಿ ಸೌತ್ ಇಂಡಿಯಾದ ರೈತರಿಗೆ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ನಮ್ಮ ಹಸುಗಳು ಉತ್ತಮ ದರ್ಜೆಗೆ ಮಾರಾಟ ಆದರೆ, ಅಂದರೆ ಇದು ಕೇವಲ ಭಾರತದಲ್ಲ, ವಿದೇಶಿಯರು ಕೂಡ ಮೋದಿಯವರನ್ನು ನೋಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿಂದ ಈ ಹಸುಗಳಿಗೆ ಬೇಡಿಕೆ ಬಂದರೆ ಅಲ್ಲಿನ ಅಂದರೆ ಬೇರೆ ದೇಶದ ಜನ ಈ ಹಸುಗಳನ್ನು ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರೆ ಇದು ಭಾರತದ ಮಟ್ಟಿಗೆ ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.